DVGಯವರ ಜ್ಞಾಪಕ ಚಿತ್ರಶಾಲೆ, ಮಿರ್ಜಾರವರ ಸ್ನೇಹಪರತೆ. ಮಿರ್ಜಾರವರು ಸಭಾವಾಗ್ಮಿ ಎಂದು ನಾನು ಹೇಳಲಾರೆ. ಅವರು ಸಭೆಯಲ್ಲಿ ಹೇಳಬೇಕು ಎನಿಸಿದ್ದನ್ನು ಬರೆದುಕೊಂಡು ಬಂದು ಓದುತ್ತಿದ್ದರು. ಆದರೆ ಅವರ ಇಂಗ್ಲಿಷ್ ಬರವಣಿಗೆಯ ಶೈಲಿ ಸುಂದರವಾದದ್ದು. ಇಂಗ್ಲಿಷ್ ಭಾಷಾ ಮರ್ಯಾದೆ ಒಪ್ಪುವಂಥದ್ದು. ವಾಕ್ಯಗಳು ಸಣ್ಣ ಸಣ್ಣವಾಗಿ ಸರಳವಾಗಿರುತ್ತಿದ್ದವು. ಅವರು ಲಲಿತವೂ ರಸವತ್ತೂ ಆದ ಮಾತುಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಅವರು ಸ್ನೇಹಿತರಿಗೆ ಬರೆದ ಕಾಗದಗಳಲ್ಲಿ ಲಘು ಹಾಸ್ಯವಿರುತ್ತಿತ್ತು. ಇತರರು ತಯಾರು ಮಾಡಿಕೊಟ್ಟ ಇಂಗ್ಲಿಷ್ ಕರಡನ್ನು ಅವರು ಅಲ್ಲಲ್ಲಿ ತಿದ್ದಿ ಸೊಗಸುಗೊಳಿಸುತ್ತಿದ್ದರು. ಮಿತ್ರಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದದ್ದು ಸ್ವಲ್ಪ, ಆದರೆ ಆ ಸ್ವಲ್ಪವೂ ಬಹು ಸ್ವಾರಸ್ಯವಾಗಿರುತ್ತಿತ್ತು. ಅವರು ಅಶ್ಲೀಲ ಪದಗಳನ್ನು ಎಂದೂ ಉಪಯೋಗಿಸುತ್ತಿರಲಿಲ್ಲ. ಅವರ ಮುಖಭಾವ ಅಂಗಭಾವಗಳು ಗಂಭೀರವಾದವು. ಬೀದಿಯ ಮಟ್ಟಕ್ಕೆ ಎಂದೂ ಇಳಿಯುತ್ತಿರಲಿಲ್ಲ. ಅವರ ಹಾಸ್ಯವೂ ಹಾಗೆಯೇ ಮಧುರ, ಲಘು, ಅಟ್ಟಹಾಸದ ಬಗೆಯದಲ್ಲ, ಹಾಸ್ಯ ಪ್ರವೃತ್ತಿ. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಬ್ಬ ಸದಸ್ಯರು ಮಾತಿನ ರಭಸದಲ್ಲಿ ಅದನ್ನು ಹೀಗೆ ಮಾಡಿಕೊಂಡು ಇದನ್ನು ಹಾಗೆ ಮಾಡಿದರೆ ಅದಕ್ಕೆ ಸರಿ ಹೋಗುತ್ತದೆ ಎಂದರು. ಮಿರ್ಜಾರವರು ಕೇಳಿದರು, ಯಾವುದನ್ನು ಯಾವುದಕ್ಕೆ ಹೇಗೆ ಮಾಡಬೇಕು? 1947ರಲ್ಲಿ ಇಂಡಿಯಾದ ಹೊಸ ಸರ್ಕಾರಗಳು ನಿರ್ಮಾಣವಾದಾಗ ಮಿರ್ಜಾರವರ ಮನೆಗೆ ಒಬ್ಬ ಸ್ನೇಹಿತರು ಹೋಗಿ, ನಿಮಗೆ ಗವರ್ನರ್ ಪದವಿ ಕೊಟ್ಟಿದ್ದಾರಂತೆ, ಬಹು ಸಂತೋಷ ಎಂದರು. ಮಿರ್ಜಾ ಹೇಳಿದರು, ಹೌದು, ಐ ಆಮ್ ದಿ ಗವರ್ನರ್ ಆಫ್ ನಂಬರ್ 2 ಆಲಿ ಅಸ್ಕರ್ ರೋಡ್. ಇದನ್ನು ಅವರು ಕೊಡಲಿಲ್ಲ, ನಮ್ಮಪ್ಪ ನನಗೆ ಕೊಟ್ಟದ್ದು. ಮಿರ್ಜಾರವರಿಗೆ ಮೇಷ್ಟರಾಗಿದ್ದ ಒಬ್ಬರನ್ನು ಕುರಿತು ಒಬ್ಬ ಸ್ನೇಹಿತರು ಹೇಳಿದರು, ನಿಮ್ಮ ಉಪಾಧ್ಯಾಯರು ಈಗ ಪೂರ್ವಕಾಲದ ಶಾಸ್ತ್ರಾಚಾರಗಳನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಅವರು ತಾವು ಹಿಂದೆ ಕಲಿಸುತ್ತಿದ್ದ ಭೂಮಿ ಗುಂಡಾಗಿದೆ ಎಂಬ ತತ್ವವನ್ನು ಬಿಟ್ಟು ಭೂಮಿ ಚಪ್ಪಟೆಯಾಗಿದೆ ಎಂಬ ತತ್ವವನ್ನು ಹೇಳುತ್ತಿದ್ದಾರೆ. ಮಿರ್ಜಾ, ಹೌದು ಹೌದು, ವಯಸ್ಸಾಗುತ್ತಾ ಆಗುತ್ತಾ 6 ಅಡಿ ಉದ್ದ 3 ಅಡಿ ಅಗಲ ಇರುವ ಚಪ್ಪಟೆಯ ಭೂಮಿಯನ್ನು ಎಲ್ಲರೂ ಹುಡುಕಬೇಕಾದದ್ದೇ. ಸನ್ಮಾನ. ಮಿರ್ಜಾ ಸಾಹೇಬರಿಗೆ ಎಷ್ಟೋ ಸನ್ಮಾನ ಸಮಾರಂಭಗಳು ನಡೆದವು. ಮೈಸೂರು ಇಂಡಿಯಾ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದ್ದ ವಾರ್ಷಿಕ ಪೊಗದಿಯು ಮಿರ್ಜಾರವರ ಪ್ರಯತ್ನದಿಂದ ಕಡಿಮೆಯಾದ ಸಂದರ್ಭದಲ್ಲಿ ಕೆಲವರು ಮ್ಯೂಸಿಯಂ ಬಳಿಯ ಬ್ಯಾಂಬೂ ಐಲ್ಯಾಂಡ್ ಪ್ರದೇಶದಲ್ಲಿ ಒಂದು ಸಂತೋಷಕೂಟವನ್ನು ಸೇರಿಸಿದ್ದೆವು. ಅದಕ್ಕಿಂತ ಬಹು ಭಾರಿಯಾದದ್ದು ಲಾಲ್ಬಾಗಿನಲ್ಲಿ ನಡೆದ ಸಂತೋಷೋತ್ಸವ. ಸಂಸ್ಥಾನದ ಎಲ್ಲ ಭಾಗಗಳಿಂದಲೂ ಪ್ರತಿನಿಧಿಗಳು ಬಂದಿದ್ದರು. ಅಂದು ಮುಖ್ಯ ಅತಿಥಿಯಾದ ಮಿರ್ಜಾರವರು ಲಾಲ್ಬಾಗ್ ಗೇಟಿನ ಬಳಿ ಬಂದ ಕೂಡಲೇ ಆತಿಥೇಯರು ಅವರನ್ನು ಸ್ವಾಗತಿಸಿ ಮೆರವಣಿಗೆಗೆ ಕರೆದುಕೊಂಡು ಹೋದರು. ಆಗ ಮಿರ್ಜಾರವರ ಪಕ್ಕದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಫ್ರೇಸರ್ ಎಂಬಾತ ಇದ್ದ. ಮೆರವಣಿಗೆ ಉತ್ತರ ಪಾರ್ಶ್ವದ ಸಣ್ಣ ರಸ್ತೆಯಲ್ಲಿ ಪೂರ್ವಾಭಿಮುಖವಾಗಿ ಹೊರಟು ಮೂಲೆಯಲ್ಲಿ ದಕ್ಷಿಣಕ್ಕೆ ತಿರುಗಿತು. ಅಲ್ಲಿ ಮಿರ್ಜಾರವರು ನನ್ನ ಕಡೆಗೆ ತಿರುಗಿ ಹೇಳಿದರು, ಈ ದಿವಸ ನನ್ನ ಜೀವಮಾನದ ಶಿಖರವನ್ನೇರಿದ್ದೇನೆ. ಈಗ ನಾನು ಅಧಿಕಾರದಿಂದ ನಿವೃತ್ತನಾಗಲು ಸರಿಯಾದ ಕಾಲ. ಜನದ ಮೆಚ್ಚಿಕೆ ಇಷ್ಟು ದೊರೆತ ಮೇಲೆ ಇನ್ನು ಹೆಚ್ಚು ಆಶೆ ಪಡಬಾರದು. ಆದರೆ ಮಹಾರಾಜರು ಒಪ್ಪುತ್ತಿಲ್ಲವಲ್ಲ, ನನ್ನನ್ನು ಬಿಟ್ಟುಕೊಡಿ ಎಂದು ಕೇಳಿಕೊಂಡಿದ್ದೇನೆ. ಅವರು ಬೇಡವೆನ್ನುತ್ತಾರೆ. ಇದನ್ನು ನಾನು ಹೇಗೆ ಸಹಿಸುವುದು? ಹೀಗೆ ತಮ್ಮ ಹೃದಯ ಭಾವವನ್ನು ವ್ಯಕ್ತಪಡಿಸಿದರು. ಮೆರವಣಿಗೆ ಮುಗಿದ ಮೇಲೆ ಸಭಾಕಾರ್ಯ. ಪ್ರೀತಿ ವಾತ್ಸಲ್ಯ. ನನ್ನ ಸ್ವಂತಕ್ಕೆ ಸೇರಿದ ಒಂದು ಸಂಗತಿಯನ್ನು ಇಲ್ಲಿ ಭಿನ್ನಯಿಸಲು ಅಪ್ಪಣೆ ಬೇಡುತ್ತೇನೆ. ನಾನು ಒಂದು ಸಾರಿ ತುಂಬ ಕಾಯಿಲೆ ಮಲಗಿದ್ದಾಗ ಮಿರ್ಜಾರವರು ನನ್ನ ಮನೆಗೆ ದಯಮಾಡಿಸಿದರು. ನನಗೆ ಕೆಮ್ಮಲು ಬಲವಾಗಿದ್ದರಿಂದ ಆಹಾರ ಏನೂ ಬೇಡವೆಂದು ಉಪವಾಸ ಮಲಗಿದ್ದೆ. ಮಿರ್ಜಾರವರು ಬಂದು ಮಂಚದ ಮೇಲೆ ನನ್ನ ಹಾಸಿಗೆಯ ಮೇಲೆ ಕುಳಿತು ಯೋಗಕ್ಷೇಮ ತಿಳಿದುಕೊಂಡು ನಾನು ಆಹಾರ ತೆಗೆದುಕೊಂಡಿಲ್ಲವೆಂದು ಅಲ್ಲಿದ್ದ ಇತರರಿಂದ ಕೇಳಿ, ಮನೆಯಲ್ಲಿ ಹಾಲು ಇದೆಯೇ? ಇದ್ದರೆ ಕೊಂಚ ಬಿಸಿ ಮಾಡಿ ತೆಗೆದುಕೊಂಡು ಬನ್ನಿ ಎಂದರು. ಮನೆಯೊಳಗಿನಿಂದ ಒಂದು ಬಟ್ಟಲು ಹಾಲು ತಂದರು. ಮಿರ್ಜಾರವರು ಅದನ್ನು ಕೈಗೆ ತೆಗೆದುಕೊಂಡು ನನ್ನ ಬಾಯ ಬಳಿ ಹಿಡಿದು ಹೇಳಿದರು, ಮಿರ್ಜಾ, ನೀನು ಇದನ್ನು ಕುಡಿಯಬೇಕು. ನನಗೆ ಸೇರುವುದಿಲ್ಲ. ಮಿರ್ಜಾ, ಈ ಬಟ್ಟಲು ಹಾಲು ನಿನ್ನ ಹೊಟ್ಟೆಗೆ ಸೇರುವವರೆಗೆ ನಾನು ಇಲ್ಲಿಂದ ಹೊರಡುವುದಿಲ್ಲ. ಇದಿಷ್ಟನ್ನು ನೀನು ಕುಡಿದು
ನಿದ್ದೆ ಹೋಗಬೇಕು. ಹೀಗೆ ಹೇಳಿ ಹಾಲಿನ ಬಟ್ಟಲನ್ನು ನನ್ನ ತುಟಿಗೆ ಅದುಮಿದರು. ಇಂಥದ್ದು ಅವರು ನನ್ನಲ್ಲಿಟ್ಟಿದ್ದ ಪ್ರೀತಿ. ಪ್ರಥಮ ಪರಿಚಯ. ನನಗೆ ಮಿರ್ಜಾ ಸಾಹೇಬರ ಪರಿಚಯವಾದದ್ದು ಬಹುಶಃ 1915ರಲ್ಲಿ. ಅದಕ್ಕೆ ಮುಂಚೆಯೇ ವಿಶ್ವೇಶ್ವರಯ್ಯನವರು ನಾನು ಮಿರ್ಜಾರವರನ್ನು ಕಂಡರೆ ಅವರು ಸಂತೋಷಪಟ್ಟಾರೆಂದು ಸೂಚಿಸಿದ್ದರು. ಆದರೆ ನನಗೆ ಮಿರ್ಜಾರವರಲ್ಲಿ ಕೆಲಸವೇನೂ ಇಲ್ಲವೆಂದು ಹೇಳಿ ಕ್ಷಮೆ ಬೇಡಿದ್ದೆ. ಆಮೇಲೆ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭವಾದ ಹೊಸತಿನಲ್ಲಿ ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರು ಒಂದು ದಿನ ನನ್ನ ಮನೆಗೆ ಬಂದು ಹೇಳಿದರು, ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ, ಸೆನೆಟ್ ಸಭೆಯ ಅಧಿವೇಶನಕ್ಕೆ. ಅಲ್ಲಿಗೆ ಮಿರ್ಜಾರವರು ಬಂದಿದ್ದರು. ಅವರೂ ನನ್ನಂತೆ ಸೆನೆಟ್ ಸದಸ್ಯರು. ಹಿಂದೆ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಾನು ಅಲ್ಲಿ ಮೇಷ್ಟರಾಗಿದ್ದೆ. ಆಗಿನಿಂದ ನನ್ನಲ್ಲಿ ಅವರಿಗೆ ಅಭಿಮಾನವಿದೆ. ಮಿರ್ಜಾರವರು ನನ್ನ ಬಳಿಗೆ ಬಂದು, ನೀವು ಕರ್ನಾಟಕ ಪತ್ರಿಕೆ ನಡೆಸುತ್ತಿರುವ ಮನುಷ್ಯನನ್ನು ಬಲ್ಲಿರಾ ಎಂದು ಕೇಳಿದರು. ನಾನು ಚೆನ್ನಾಗಿ ಬಲ್ಲೆ ಎಂದೆ. ಮಿರ್ಜಾರವರು, ಅವರು ಒಳ್ಳೆಯ ಇಂಗ್ಲಿಷ್ ಬರೆಯುತ್ತಾರೆ, ಚಿಕ್ಕವರಂತೆ, ಅವರನ್ನು ನೋಡಬೇಕೆಂದು ಅಪೇಕ್ಷೆ ಇದೆ, ನೀವು ಅದಕ್ಕೆ ಏರ್ಪಾಟು ಮಾಡಲಾಗುತ್ತದೆಯೇ ಎಂದು ಕೇಳಿದರು. ನಾನು ಸಂತೋಷದಿಂದ ಮಾಡುತ್ತೇನೆ ಎಂದು ಭರವಸೆ ಕೊಟ್ಟೆ. ನನ್ನ ಮಾತನ್ನು ನೀವು ನಡೆಸಿಕೊಡಬೇಕು, ತಕರಾರು ಹೇಳಬೇಡಿ. ನಾನು ಒಪ್ಪಿಕೊಂಡು ಅವರು ಹೇಳಿದ ದಿವಸ ಮಿರ್ಜಾರವರ ಮನೆಗೆ ಹೋದೆ. ಅವರ ಮನೆ ರಿಚ್ಮಂಡ್ ಟೌನ್ ಪ್ರದೇಶದಲ್ಲಿ. ಸಿಲ್ವರ್ ಓಕ್ ಲಾಡ್ಜ್ ಎಂದು ಮನೆಯ ಹೆಸರು. ಆ ಮನೆಯ ಪ್ರಾಕಾರದಲ್ಲಿಯೂ ಆ ಬೀದಿಯಲ್ಲಿಯೂ ಸಿಲ್ವರ್ ಓಕ್ ಮರಗಳು ಹೆಚ್ಚಾಗಿವೆ. ಆ ಮನೆ ಮಿರ್ಜಾರವರ ಪೂರ್ವಿಕರದು. ಅಲ್ಲಿ ನಡೆದ ಭೇಟಿಯಿಂದ ನನಗೆ ತುಂಬ ಸಂತೋಷವಾಯಿತು. ಮಾತಿಗೆ ವಿಷಯ ಗಹನವಾದದ್ದೇನೂ ಇರಲಿಲ್ಲ, ರಾಜಕೀಯವೂ ಇರಲಿಲ್ಲ, ಬರಿಯ ಲೋಕಾಭಿರಾಮದ ಮಾತು. ಆದರೆ ಅವರ ಮಾತಿನ ಸರಳವಾದ ರೀತಿ, ಅದರಲ್ಲಿ ತುಂಬಿದ್ದ ಸ್ನೇಹ, ಎಷ್ಟೋ ಕಾಲದಿಂದ ಬೆಳೆದಿದ್ದದ್ದೇನೋ ಎನಿಸುವಂಥ ಸಲಿಗೆ, ಕೊಂಚ ಕೊಂಚ ಲಘುಹಾಸ್ಯ, ಇವೆಲ್ಲ ನನಗೆ ಸಂತೋಷವುಂಟು ಮಾಡಿತು. ಮಿರ್ಜಾರವರು ದಿವಾನರಾದಾರೆಂಬ ಕಲ್ಪನೆ ಆಗ ನನ್ನ ಮನಸ್ಸಿಗೆ ಬರಲಿಲ್ಲ. ಯಾವುದೋ 2 ಪುಸ್ತಕಗಳನ್ನು ಅವರು ನನಗೆ ಆಗ ಕೊಟ್ಟರೆಂದು ಜ್ಞಾಪಕ. ಬಹುಶಃ ಅದು ಲಾರ್ಡ್ ಬ್ರೈಸ್ ಎಂಬ ಪ್ರಸಿದ್ಧ ರಾಜನಿಪುಣಿ ಬರೆದಿದ್ದ ಮಾಡರ್ನ್ ಡೆಮಾಕ್ರಸೀಸ್ ಎಂಬ ಗ್ರಂಥದ 2 ಸಂಪುಟ. ಇದಾದ ಮೇಲೆ ಮಿರ್ಜಾರವರು ನನಗೂ ನಾನು ಅವರಿಗೂ 15-20 ದಿವಸಕ್ಕೊಮ್ಮೆ ಕಾಗದ ಬರೆಯುವುದು ರೂಢಿಗೆ ಬಂತು. ಆ ಕಾಗದಗಳಲ್ಲಿ ಸಾಹಿತ್ಯ, ದೇಶಚರಿತ್ರೆ, ಮತಾಚಾರ, ಚಿತ್ರಕಲೆ ಮೊದಲಾದ ವಿಷಯಗಳು ಲಘು ಲಘುವಾಗಿ ಪ್ರಸ್ತಾವಕ್ಕೆ ಬರುತ್ತಿದ್ದವು. ನಾನು ಮೈಸೂರಿಗೆ ಹೋದಾಗ ಕೆಲವು ವೇಳೆ ಮಿರ್ಜಾರವರ ಮನೆಗೆ ಹೋಗಿ ಅವರನ್ನು ಕಾಣುತ್ತಿದ್ದೆ. ಹೀಗೆ ಬೆಳೆಯಿತು ನಮ್ಮ ಮೈತ್ರಿ. ದಿವಾನ್ ಪದವಿ. ಮಿರ್ಜಾರವರು ದಿವಾನರಾದದ್ದು 1926ರಲ್ಲಿ. ಆ ಪದವೀ ನಿಯಾಮಕವನ್ನು ಬಹುಜನ ನಿರೀಕ್ಷಿಸಿಕೊಂಡೇ ಇದ್ದರು. ನಾನು ಹಾಗೆ ನಿರೀಕ್ಷಿಸಿದವನಲ್ಲದಿದ್ದರೂ ಅದರಿಂದ ನನಗೆ ಆಶ್ಚರ್ಯವೇನೂ ಆಗಲಿಲ್ಲ. ನಾನು ಅವರಿಗೆ ಒಂದು ಅಭಿನಂದನಾ ಪತ್ರವನ್ನು ಬರೆದೆ. ಅದರ ಪ್ರಾರಂಭದಲ್ಲಿ ಡಿಯರ್ ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಎಂದು ಬರೆದಿದ್ದೆ. ಈಗ ದೊಡ್ಡ ಪದವಿಗೆ ಬಂದಿದ್ದಾರೆ, ಹಿಂದಿನ ಸಲಿಗೆಯಿಂದ ಬರೆದರೆ ತಪ್ಪಾದೀತೋ ಏನೋ ಎಂದು ಶಂಕೆಪಟ್ಟಿದ್ದೆ. 1-2 ವಾರ ಬಿಟ್ಟು ನಾನು ಮೈಸೂರಿಗೆ ಹೋಗಬೇಕಾದ ಸಂದರ್ಭ ಬಂದಾಗ ಮಿರ್ಜಾರವರಲ್ಲಿಗೆ ಹೋದೆ. ಅವರು ನನ್ನನ್ನು ತಮ್ಮ ಕೊಠಡಿಯೊಳಕ್ಕೆ ಕರೆದೊಯ್ದರು. ನಾನು ಅವರಿಗೆ ಬರೆದಿದ್ದ ಕಾಗದವನ್ನು ನನ್ನ ಮುಂದಿರಿಸಿ, ರೆಸ್ಪೆಕ್ಟೆಡ್ ಎಂಬ ಮಾತಿಗೂ ಸರ್ ಎಂಬುದಕ್ಕೂ ಕೆಂಪು ಶಾಯಿಯಿಂದ ಬಳೆಯ ಗುರುತು ಹಾಕಿದ್ದನ್ನು ತೋರಿಸಿ ಹೇಳಿದರು. ಐ ಹ್ಯಾವ್ ನೋ ಎ ಬೋನ್ ಟು ಪಿಕ್ ವಿತ್ ಯು. ವಾಟ್ ಎ ಥಿಂಗ್ ಟು ಡೂ ವಿತ್ ಎ ಬ್ರಾಹ್ಮಿನ್. ಇಂಗ್ಲಿಷಿನಲ್ಲಿ ಟು ಪಿಕ್ ಎ ಬೋನ್ ಎಂದರೆ ಜಗಳವಾಡುವುದು ಎಂದರ್ಥ. ಇದೊಂದು ಇಂಗ್ಲಿಶಿನ ಸಂಕೇತ. ಬೋನ್ ಎಂದರೆ ಮೂಳೆ. ಬ್ರಾಹ್ಮಣನೊಡನೆ ಮೂಳೆಯ ವಿಷಯವೇ ಇದು ಅವರ ಹಾಸ್ಯದ ಒಂದು ಮಾದರಿ. ಅವರು ಹೇಳಿದರು, ನೀನು ದಿಢೀರೆಂದು ನನ್ನ ಸ್ಥಾನ ಬದಲಾಯಿಸಿದ್ದು ನನ್ನ ಮನಸ್ಸಿಗೆ ಅಳುಕಾಯಿತು. ಈ ರೆಸ್ಪೆಕ್ಟೆಡ್ ಸರ್ ಈ ಮಾತುಗಳನ್ನು ನೀನು ನನ್ನ ವಿಷಯದಲ್ಲಿ ಉಪಯೋಗಿಸತಕ್ಕದ್ದಲ್ಲ. ನೀನು ಹಿಂದಿನಂತೆಯೇ ನನ್ನ ಹೆಸರನ್ನು ನೇರವಾಗಿ ಬರೆಯಲು ಏನು ಅಡ್ಡಿ? ವಿರಸ. 40-45 ವರ್ಷ ನಮ್ಮಿಬ್ಬರ ಸ್ನೇಹ ಮುಂದುವರಿಯಿತು. ಆದರೆ ಈ ಸ್ನೇಹದ ಕಥೆಯಲ್ಲಿ ಕಹಿ ಹುಳಿಗಳ ಭಾಗ ಕಡಿಮೆಯೇನೂ ಇರಲಿಲ್ಲ. ಬೆಂಗಳೂರಿನ ಹಿಂದೂ ಮುಸಲ್ಮಾನ್ ಗಲಾಟೆಗಳಿಂದ ನಮ್ಮಿಬ್ಬರಲ್ಲಿ ವಿರಸ ಬಂದಿತ್ತು. ಕೆಲವು ತಿಂಗಳ ಕಾಲ ಸ್ನೇಹ ಮುರಿದು ಹೋದಂತೆಯೇ ಇತ್ತು.
ಒಂದೆರಡು ಸಾರಿ ಅವರು ಬೇರೆ ಮಿತ್ರರಿಂದ ನನಗೆ ಹೇಳಿ ಕಳುಹಿಸಿದರು. ದಿವಂಗತ ನವರತ್ನ ರಾಮರಾಯರೂ ಅವರಲ್ಲೊಬ್ಬರು. ಬೊಂಬಾಯಿಯಿಂದ ಮಿರ್ಜಾರವರು ಬಂದಾಗ ಮಕ್ಕಳಿಗಾಗಿ ಆಟದ ಸಾಮಾನುಗಳನ್ನು ತಂದಿದ್ದಾರೆ, ಅದನ್ನಾದರೂ ನೀನು ತೆಗೆದುಕೊಳ್ಳಬಾರದೇನಯ್ಯ ಎಂದರು ನವರತ್ನ ರಾಮರಾಯರು. ಆದರೆ ನನ್ನ ಮನಸ್ಸು ಏಕೋ ಸೆಟೆದುಕೊಂಡಿತ್ತು. ಹೀಗಿದ್ದಾಗ ರೈಟ್ ಆನರಬಲ್ ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳು ಬೆಂಗಳೂರಿಗೆ ಬಂದರು. ಅವರಿಗೆ ಗಲಭೆಗಳ ವಿಚಾರವೂ ಮಿರ್ಜಾರವರಿಗೂ ನನಗೂ ನಡುವೆ ಉಂಟಾಗಿದ್ದ ವಿರಸದ ವಿಚಾರವೂ ತಿಳಿಯಿತು. ಅವರು ನನ್ನೊಡನೆ ಈ ಮಾತನ್ನು ಎತ್ತಲಿಲ್ಲ. ಅಷ್ಟರಲ್ಲಿ ಶಾಸ್ತ್ರಿಗಳ ಷಷ್ಠ್ಯಬ್ದಿ ಉತ್ಸವ ಬಂದಿತು. ಅದಕ್ಕಾಗಿ ಶಾಸ್ತ್ರಿಗಳ ಬಂಧುಗಳೂ ಇಷ್ಟಮಿತ್ರರು ಮದರಾಸು, ಮಾಯಾವರಂ ಮೊದಲಾದ ಕಡೆಗಳಿಂದ ಬಂದಿದ್ದರು. ಉತ್ಸವದ ದಿವಸ ಸಂಜೆ ಮಿರ್ಜಾರವರು ಬರುವುದಾಗಿ ಹೇಳಿ ಕಳುಹಿಸಿದ್ದರಂತೆ. ಸುಮಾರು 5 ಗಂಟೆಗೆ ಅವರು ಶಾಸ್ತ್ರಿಗಳ ಮನೆಗೆ ಬಂದರು. ಅಲ್ಲಿ ಹಾಕಿದ್ದ ಡೇರಾದಲ್ಲಿ ಅವರೂ ಮಿತ್ರರೂ ಸೇರಿ ಸಂತೋಷದ ಮಾತುಕತೆ ಆಡುತ್ತಿದ್ದರು. ಆ ಹೊತ್ತಿನಲ್ಲಿ ನಾನು ಮನೆಯ ಒಳಗಡೆ ಬೇರೆ ಮಿತ್ರರ ಗೋಷ್ಠಿಯಲ್ಲಿ ಸೇರಿದ್ದೆ. ಶಾಸ್ತ್ರಿಗಳು ತಾವಿದ್ದ ಕಡೆಯಿಂದ ನನ್ನ ಹೆಸರನ್ನು ಹೇಳಿ ಗಟ್ಟಿಯಾಗಿ ಕೂಗಿ, ಅಯ್ಯ ಇಲ್ಲಿ ಬಾ, ನಿನ್ನನ್ನು ನೋಡಬೇಕೆಂದು ಯಾರೋ ಬಂದಿದ್ದಾರೆ ಎಂದರು. ಅವರು 2-3 ಸಲ ಕೂಗಿದ ಮೇಲೆ ಅಲ್ಲಿಗೆ ಹೋದೆ. ಎಷ್ಟೋ ತಿಂಗಳ ತರುವಾಯ ಆಗಲೇ ಮಿರ್ಜಾರವರು ನಾನು ಒಬ್ಬರನ್ನೊಬ್ಬರು ನೋಡಿದರೂ ಆಗ ಬಿಗಿದುಕೊಂಡೇ ಇದ್ದೆವು. ಆ ದಿನ ರಾತ್ರಿ ಸೆಂಚುರಿ ಕ್ಲಬ್ಬಿನಲ್ಲಿ ಶಾಸ್ತ್ರಿಗಳ ಗೌರವಾರ್ಥವಾಗಿ ಭೋಜನಕೂಟ ಏರ್ಪಾಟಾಗಿತ್ತು. ಆಗ ಶಾಸ್ತ್ರಿಗಳು ಭಾಷಣ ಮಾಡಬೇಕೆಂದು ಎಲ್ಲರೂ ಕೇಳಿದರು. ಶಾಸ್ತ್ರಿಗಳು ಸ್ನೇಹ ಧರ್ಮವನ್ನು ಕುರಿತು 4 ಮಾತನ್ನಾಡಿದರು. ಅದು ನನ್ನನ್ನೇ ಉದ್ದೇಶಿಸಿ ಹೇಳಿದಂತೆ ನನಗೆ ತೋರಿತು. ಈ ಪ್ರಪಂಚದಲ್ಲಿ ಸ್ನೇಹವೆಂಬುದು ಬಹುದೊಡ್ಡ ವಸ್ತು. ಮನುಷ್ಯ ಸಂಬಂಧಗಳಲ್ಲಿ ಯಾವುದೋ ಕಾರಣದಿಂದ ಸ್ನೇಹಕ್ಕೆ ಬಾಧೆ ತಗುಲುವುದುಂಟು. ರಾಜಕೀಯವಂತೂ ಕತ್ತಿಯಂತೆಯೇ ಯಾವುದಕ್ಕೆ ತಗುಲಿದರೂ ಅದನ್ನು ಕಡಿಯುತ್ತದೆ. ಸ್ನೇಹಿತರಾಗಿದ್ದವರು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ರೋಷದಿಂದಲೋ ಆವೇಶದಿಂದಲೋ ಹಠದಿಂದಲೋ ಸ್ನೇಹಕ್ಕೆ ಭಂಗ ತಂದುಕೊಂಡು ದೊಡ್ಡ ವಸ್ತುವನ್ನು ಕಳೆದುಕೊಳ್ಳುತ್ತಾರೆ. ನಮ್ಮ ದೇಶದ ರಾಜಕೀಯ ಜೀವನ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಇದೆ. ಯಾವುದೂ ಅದಕ್ಕೆ ಬಂದಿಲ್ಲ. ನಮ್ಮ ಅರ್ಧಮರ್ಧ ಪಕ್ವವಾದ ಅಭಿಪ್ರಾಯಗಳನ್ನು ಉಸಿರಿ ಇನ್ನೊಬ್ಬರು ತಪ್ಪು ತಿಳಿದುಕೊಳ್ಳುವಂತೆ ಮಾಡಿಬಿಡುತ್ತೇವೆ. ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಭೇದವನ್ನು ವಿಚಾರಕ್ಕಾಗಿ ಬೇರೆ ತೆಗೆದಿಟ್ಟು ಸ್ನೇಹವನ್ನು ಉಳಿಸಿಕೊಳ್ಳಬೇಕು. ಸರ್ಕಾರ ನಡೆಸುವವರು 4-6 ಹೊರಗಣ ಕಾರಣಗಳಿಗೆ ಮನ್ನಣೆ ತೋರಬೇಕಾಗುತ್ತದೆ. ಅವರು ಯಾರನ್ನೂ ಕಳೆದುಕೊಳ್ಳಬಾರದು. ತಾಳ್ಮೆ, ಸಹನೆ ಇವು ಸರ್ಕಾರ ನಡೆಸುವವರಿಗೂ ಅವರ ಸ್ನೇಹಿತರಿಗೂ ಸಮಾನವಾದ ಕರ್ತವ್ಯ. ಈ ಧಾಟಿಯಲ್ಲಿ ಹೇಳಿದರು. ಕ್ಲಬ್ಬಿನಿಂದ ಹಿಂದಿರುಗುವಾಗ ದಾರಿಯಲ್ಲಿ ನನ್ನನ್ನು ಕೇಳಿದರು, ಏನಯ್ಯ, ನನ್ನ ಮಾತು ನಿನಗೆ ಸರಿ ತೋರಲಿಲ್ಲವೇ? ಹೀಗೆ ಮಿರ್ಜಾರವರಿಗೂ ನನಗೂ ಬಂದಿದ್ದ ಕಹಿ ಪ್ರಕರಣ ಆಗ್ಗೆ ಕೊನೆಗೊಂಡಿತು. ಅಭಿಪ್ರಾಯ ಭೇದ ಇಂಥ ಪ್ರಕರಣಗಳು ಆಮೇಲೂ ಬಂದವು. ಜವಾಬ್ದಾರಿ ಸರ್ಕಾರದ ವಿಷಯದಲ್ಲಿ ಅವರೂ ನಾನು ಪೂರ್ವ ಪಶ್ಚಿಮಗಳಂತೆ ಇದ್ದೆವು. ಅವರು ಅಧಿಕಾರ ವಹಿಸಿಕೊಂಡು ಕೆಲವು ತಿಂಗಳಾದ ಮೇಲೆ ಒಬ್ಬ ಆಪ್ತ ಮಿತ್ರರ ಮೂಲಕ ನನಗೆ ಹೀಗೆ ಹೇಳಿ ಕಳುಹಿಸಿದರು. ಜವಾಬ್ದಾರಿ ಸರ್ಕಾರದ ಹುಚ್ಚನ್ನು ಆತ ತಲೆಗೆ ಅಂಟಿಸಿಕೊಂಡು ಪ್ರಯಾಸ ಪಡುತ್ತಿದ್ದಾನೆ. ನಾನು ಇಲ್ಲಿರುವವರೆಗೂ ಅದು ನಡೆಯಲಾರದು. ನಮ್ಮ ದೇಶಕ್ಕೆ ಅದು ಹೊಂದಲಾರದು. ಈತ ಈ ಡೆಮಾಕ್ರಸಿ ಹುಚ್ಚನ್ನು ಬಿಟ್ಟು ಸಾಹಿತ್ಯ, ಸಾಮಾಜಿಕ ಕಾರ್ಯಗಳನ್ನು ಯಥೇಷ್ಟವಾಗಿ ನಡೆಸಲಿ. ಅದಕ್ಕೆ ನಾನು ಒತ್ತಾಸೆ ಕೊಟ್ಟೇನು. ಹುಚ್ಚು ಅಷ್ಟು ಸುಲಭವಾಗಿ ಬಿಡುತ್ತದೆಯೇ? ನನ್ನ ದಾರಿಯಲ್ಲಿ ನಾನು ಪಟ್ಟಾಗಿ ನಿಂತೆ. ಅವರಿಗೆ ತುಂಬ ಅಸಮಾಧಾನವಾಯಿತು. ಒಂದು ದಿನ ತಮ್ಮ ಕಚೇರಿಗೆ ನನ್ನನ್ನು ಬರಹೇಳಿದರು. ಸುಮಾರು ಸಂಜೆ 4 ಗಂಟೆ. ನಾನು ಕೊಠಡಿಯೊಳಗೆ ಹೋಗುತ್ತಲೂ ನನ್ನನ್ನು ಕೂಡ ಹೇಳಿ, ನೀನು ಈ ಕಾಗದದ ಕಟ್ಟನ್ನು ನೋಡುತ್ತಿರು. 10 ನಿಮಿಷಗಳೊಳಗಾಗಿ ನಾನು ಕೆಲವು ಜರೂರಾದ ಕಾಗದಗಳಿಗೆ ಸಹಿ ಹಾಕಿ ಬರುತ್ತೇನೆ. ಆಮೇಲೆ ಮಾತನಾಡೋಣ ಎಂದರು. ನಾನು ಆ ಫೈಲನ್ನು ಓದಿದೆ. ಅದು ಮುಖ್ಯವಾದ ಒಂದು ಮುನಿಸಿಪಲ್ ಸಂಸ್ಥೆಯ ಯಾವುದೋ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ಮಿರ್ಜಾರವರು ತುರ್ತು ಕಾಗದಗಳಿಗೆ ರುಜು ಹಾಕಿದ ಮೇಲೆ ಗುಮಾಸ್ತನು ಹೊರಟು ಹೋದ ಬಳಿಕ ನನ್ನ ಕಡೆ ತಿರುಗಿ ಕೇಳಿದರು, ಮಿರ್ಜಾ, ನಿನಗೆ ಇನ್ನೂ ಡೆಮಾಕ್ರಸಿ ಬೇಕೆನಿಸುತ್ತದೆಯೇ? ನಾನು, ಅದರಲ್ಲಿ ಅಸಂಗತವೇನು? ಮಿರ್ಜಾ, ಈ ಫೈಲನ್ನು ನೋಡಿದ ಮೇಲೆ ಡೆಮಾಕ್ರಸಿ ಪದ್ಧತಿ ನಮ್ಮ ಜನಕ್ಕೆ ಸರಿ ಹೋಗುತ್ತದೆ ಎಂದು ನಿನಗೆ ಅನಿಸಿದೆಯೇ? ನಾನು, ಯಾರೋ ಒಬ್ಬರು ಕೆಟ್ಟರೆ ಅಥವಾ ಯಾವುದೋ ಒಂದು ಸಂಸ್ಥೆ ಹಾಳಾದರೆ ಅದರಿಂದ ಡೆಮಾಕ್ರಸಿ ತತ್ವವೇ ಕೆಟ್ಟದ್ದೆಂದು ಹೇಳಬಹುದೇ? ಹೀಗೆ ವಾದ ಮುಂಬರಿಯಿತು.
ಸೂಕ್ಷ್ಮಗ್ರಹಣ. ವಾದದಲ್ಲಿ ಮಿರ್ಜಾರವರು ದೊಡ್ಡ ಗಂಟಲನ್ನು ಎತ್ತುತ್ತಿರಲಿಲ್ಲ, ದಪ್ಪ ದಪ್ಪ ಮಾತುಗಳನ್ನು ಆಡುತ್ತಿರಲಿಲ್ಲ. ತಮ್ಮ ಮನೋಗತವನ್ನು ಒಂದು ಮಾತಿನಲ್ಲಿ ಸೂಚಿಸುವರು. ಅದನ್ನು ಪ್ರತಿಕಕ್ಷಿ ಅಂಗೀಕರಿಸದಿದ್ದರೆ ವಾದವು ಪ್ರಯೋಜನಕ್ಕೆ ಬಾರದೆಂದು ಅದನ್ನು ಅಲ್ಲಿಗೇ ಕೈಬಿಡುವರು. ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಭಾಷಣ ಮಾಡುತ್ತಾ ನಾನು ಯಾವುದಾದರೊಂದು ಅಂಶವನ್ನು ಪ್ರಸ್ತಾವಿಸಿದಾಗ ಮಿರ್ಜಾರವರು ಅದಕ್ಕೆ ಗಮನ ಕೊಟ್ಟು ಒಂದು ಮಾತು ನುಡಿಯುವರು. ಆ ಕೂಡಲೇ ನನ್ನ ಪಕ್ಕದಲ್ಲಿ ಕುಳಿತಿದ್ದ BK ಗರುಡಾಚಾರ್ಯರು ನನ್ನ ಕೋಟಿನ ಬಾಲವನ್ನು ಜಗ್ಗಿ ಉಕ್ಕಾರ್ ಉಕ್ಕಾರ್ ಎಂದು ಕೂಡಿಸುವರು. ನಾನು ಅದೇಕೆಂದು ಕೇಳಿ, ನಾನು ಹೇಳಬೇಕಾದ್ದು ಇನ್ನೂ ಇತ್ತು, ನೀವು ತಡೆದಿರಿ ಎಂದದ್ದಕ್ಕೆ ಗರುಡಾಚಾರ್ಯರು ತಮಿಳಿನಲ್ಲಿ, ಸಾಕಪ್ಪ ಅಷ್ಟು, ನಿನ್ನ ಪಾಯಿಂಟನ್ನು ಆತ ಗ್ರಹಿಸಿದ್ದಾರೆ, ಇನ್ನೂ ಹೆಚ್ಚಾಗಿ ಒತ್ತಿ ಹೇಳಿದರೆ ಬೇರೆ ಅಭಿಪ್ರಾಯಗಳು ಬಂದುಬಿಡಬಹುದು, ನಿನ್ನ ಪಾಯಿಂಟು ಬಂತಲ್ಲ ಅಷ್ಟಕ್ಕೆ ಬಿಡು ಎನ್ನುತ್ತಿದ್ದರು. ಗರುಡಾಚಾರ್ಯರು ಮಿರ್ಜಾರವರ ಸೂಕ್ಷ್ಮಗ್ರಾಹಕತೆಯನ್ನು, ಸೆನ್ಸಿಟಿವ್ನೆಸ್ ಚೆನ್ನಾಗಿ ಕಂಡುಕೊಂಡಿದ್ದರು. ಮಾತು ಎಷ್ಟು ಅವಶ್ಯವೋ ಅಷ್ಟೇ ಇರಬೇಕು, ಹೆಚ್ಚಿರಬಾರದು. ಇದು ಮಿರ್ಜಾರವರ ಪದ್ಧತಿ. ಗರುಡಾಚಾರ್ಯರದೂ ಹಾಗೆಯೇ. ಬಹಿರಂಗ ವಾಗ್ವಾದ. ಮಿರ್ಜಾ ಸಾಹೇಬರು 1932 ಸುಮಾರಿನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಿಗಾಗಿ ಲಂಡನ್ ಪಟ್ಟಣಕ್ಕೆ ಹೋಗಬೇಕಾದ ಸಂದರ್ಭ ಬಂತು. ಆಗ ಅವರು ಜನಾಭಿಪ್ರಾಯವನ್ನು ತಿಳಿದುಕೊಂಡು ಅದನ್ನು ಯುಕ್ತ ಕಂಡಂತೆ ಕಾನ್ಫರೆನ್ಸ್ ಸಭೆಯಲ್ಲಿ ಪ್ರತಿಪಾದಿಸತಕ್ಕದ್ದೆಂದು ಯೋಚಿಸಿ ಅದಕ್ಕಾಗಿ ಒಂದು ಪ್ರತಿನಿಧಿ ಸಭೆಯನ್ನು ಬೆಂಗಳೂರಿನಲ್ಲಿ ಸೇರಿಸಿದರು. ಈ ಬೆಂಗಳೂರು ಸಭೆಗೆ ಆಹ್ವಾನಿತರಾಗಿದ್ದವರಲ್ಲಿ ನಾವು ಕೆಲವರು ನಮ್ಮ ಅಭಿಪ್ರಾಯವನ್ನು ಲಿಖಿತ ರೂಪದಲ್ಲಿ ಮಿರ್ಜಾರವರಿಗೆ ಒಪ್ಪಿಸಬೇಕೆಂದು ನಿಶ್ಚಯಿಸಿಕೊಂಡು ಒಂದು ಭಿನ್ನವತ್ತಳೆಯನ್ನು ತಯಾರು ಮಾಡಿದೆವು. ಅದನ್ನು ದಿವಂಗತ DS ಮಲ್ಲಪ್ಪನವರು ಸಭೆಯಲ್ಲಿ ಓದಿದರು. ಅವರು ಓದುತ್ತಿರುವಾಗಲೇ ನಡುವೆ ಮಿರ್ಜಾ ಸಾಹೇಬರು, ಅವರ ಸಹಸಚಿವರಾದ ಮ್ಯಾಥನ್ ಸಾಹೇಬರು ಪ್ರಶ್ನೆಗಳನ್ನು ಹಾಕುತ್ತಿದ್ದರು. ಮಲ್ಲಪ್ಪನವರು ಓದಿ ಕುಳಿತ ಬಳಿಕ ನಾನು ಎದ್ದೆ. ಮಿರ್ಜಾರವರು ಮ್ಯಾಥನ್ರವರು ಹಾಕಿದ್ದ ಸವಾಲುಗಳಿಗೆ ಜವಾಬುಗಳನ್ನು ಕೊಡಲು ಪ್ರಾರಂಭಿಸಿದೆ. ಮಿರ್ಜಾರವರ ಮುಖ ಕೆಂಪೇರಿತು, ಮಾತುಗಳು ಬಿಸಿಯಾದವು. ಇದನ್ನು ಆಗ ಸಭಾ ಕಾರ್ಯಗಳನ್ನು ವೀಕ್ಷಿಸುತ್ತಿದ್ದ ಸೇಂಟ್ ನಿಹಾಲ್ ಸಿಂಗ್ ಎಂಬ ಪ್ರಸಿದ್ಧ ಪತ್ರಕರ್ತನು ಹಿಂದೂ ಪತ್ರಿಕೆಯಲ್ಲಿ ವರ್ಣಿಸಿದ್ದಾನೆ. ಮೇಲಣ ಬಹಿರಂಗ ವಾಗ್ವಾದದಿಂದ ಮಿರ್ಜಾರವರಿಗೂ ನನಗೂ ಪರಸ್ಪರ ಸಮಾಧಾನ ಉಂಟಾಗಲಿಲ್ಲ. ಇಂಥ ಪ್ರಸಂಗಗಳು ಎಷ್ಟೋ ನಡೆದವು. ಮೈಸೂರಿಗೆ ತಕ್ಕ ರಾಜ್ಯ ವ್ಯವಸ್ಥೆಯನ್ನು ಶಿಫಾರಸು ಮಾಡುವುದಕ್ಕಾಗಿ 1938 ಸುಮಾರಿನಲ್ಲಿ ಮಿರ್ಜಾ ಸರ್ಕಾರವು ಒಂದು ಸಮಿತಿಯನ್ನು ನಿಯಮಿಸಿತು. ಆ ಸಮಿತಿಗೆ KR ಶ್ರೀನಿವಾಸಯ್ಯಂಗಾರ್ಯರು ಅಧ್ಯಕ್ಷರು, ರಾವ್ ಬಹದ್ದೂರ್ MC ರಂಗಯ್ಯಂಗಾರ್ಯರು, ಶ್ರೀಮತಿ ರುಕ್ಮಿಣಿಯಮ್ಮನವರು, S ಹಿರಿಯಣ್ಣಯ್ಯನವರು, NS ಸುಬ್ಬರಾಯರು, ಮೊಹಮ್ಮದ್ ಇಮಾಮ್ರವರು ಇತರರು ಸದಸ್ಯರಾಗಿದ್ದರು. ಸಮಿತಿಯು ಅನೇಕ ತಿಂಗಳ ಕಾಲ ವಿಷಯವನ್ನು ಪರಿಶೀಲಿಸಿ ತನ್ನ ವರದಿಯನ್ನು ಸರಕಾರಕ್ಕೆ ಒಪ್ಪಿಸಿತು. ನಾನು ಆ ವರದಿಗೆ ಸಹಿ ಹಾಕಿದರೂ ಒಂದು ಪ್ರತ್ಯೇಕ ಪುರವಣಿಯನ್ನು ಸೇರಿಸಿದೆ. ನನ್ನ ಅಭಿಪ್ರಾಯ ಹೀಗಿತ್ತು: ಸಮಿತಿಯು ಜವಾಬ್ದಾರಿ ಸರ್ಕಾರದ ಧ್ಯೇಯವನ್ನು ಸ್ಪಷ್ಟೋಕ್ತಿಯಿಂದ ಶಿಫಾರಸು ಮಾಡಬೇಕಿತ್ತು. ಜವಾಬ್ದಾರಿ ಸರ್ಕಾರ ಪದ್ಧತಿಯನ್ನು ಸರ್ಕಾರ ಈ ಕೂಡಲೇ ಅಂಗೀಕರಿಸಿ 10-15 ವರ್ಷಗಳೊಳಗಾಗಿ ಆ ಪದ್ಧತಿಯು ಕಾರ್ಯದಲ್ಲಿ ನೆಲೆಸುವಂತೆ ಮಾಡಬೇಕು. ಈ ನನ್ನ ಸಲಹೆ ಮಿರ್ಜಾರವರಿಗೆ ತೀವ್ರವಾದ ಅಸಮಾಧಾನವನ್ನು ಉಂಟುಮಾಡಿತು. ನನ್ನ ಸಲಹೆಗೆ ಪುರಸ್ಕಾರ ದೊರೆಯಲಿಲ್ಲ, ಮಾನವೀಯತೆ. ಆದರೆ ಮಿರ್ಜಾರವರ ಮಾನವೀಯ ಶ್ರೇಷ್ಠತೆಯನ್ನು ಹೊರಕ್ಕೆ ತರುವ ಒಂದು ಸಂದರ್ಭ ಬಂತು. ವರದಿಗೆ ನಾನು ಸಹಿ ಹಾಕಿದ ದಿವಸವೇ ಕಾಯಿಲೆಯಲ್ಲಿದ್ದೆ. ಮಾರನೆಯ ದಿನವೇ ನನ್ನ ಕಾಯಿಲೆ ಟೈಫಾಯಿಡ್ ಎಂದು ನಿಷ್ಕರ್ಷೆಯಾಯಿತು. ನನ್ನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸಾಗಿಸಿದರು. ನನಗೆ ಮೈಮೇಲೆ ಜ್ಞಾನವಿರಲಿಲ್ಲ. ಆಮೇಲೆ ಪ್ರತಿದಿನವೂ ಬೆಳಗ್ಗೆ ನನ್ನನ್ನು ನೋಡಲು ಬರುತ್ತಿದ್ದವರು ಮೊದಲು ಮಿರ್ಜಾರವರು. ಒಂದೊಂದು ವೇಳೆ ನನ್ನ ಕೋಣೆಯ ಹೊರಗಡೆ ಕುದುರೆಯ ಮೇಲೆ ಕುಳಿತು ಕಿಟಕಿಯ ಮೂಲಕ ನನ್ನನ್ನು ಮಾತನಾಡಿಸುತ್ತಿದ್ದರು. ಈ ಪ್ರತಿದಿನದ ಸಂತೋಷ ನಾನು ಆಸ್ಪತ್ರೆ ಬಿಟ್ಟು ಮನೆಗೆ ಬರುವವರೆಗೂ ನನ್ನ ಪಾಲಿಗೆ ಬಂದಿತು. ಈಗ ಒಂದು ಕಡೆಯ ದೃಶ್ಯಕ್ಕೆ ಬರುತ್ತೇನೆ. ಮಿರ್ಜಾರವರು ವಿಶ್ರಾಂತರಾಗಿದ್ದಾರೆ. ಜವಾಬ್ದಾರಿ ಸರ್ಕಾರದ ಘೋಷಣೆಯನ್ನು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರು ಮಾಡತಕ್ಕವರಾಗಿದ್ದಾರೆ. ಆ ದಿನ ಮಿರ್ಜಾರವರ ಮನೆಯಿಂದ ನನಗೆ ಅವರ ಕಾರು ಬಂದಿತು, ನನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ. ಮಧ್ಯಾಹ್ನ 1 ಗಂಟೆ ಅಥವಾ 1:30 ಗಂಟೆ ಇರಬಹುದು. ಕಾರು ಮಿರ್ಜಾರವರ ಬಂಗಲೆಯ ಗೇಟಿನಲ್ಲಿ ಹೊಕ್ಕು ಅವರ ಆಫೀಸ್ ರೂಮಿನ ಬಳಿಗೆ ಹೋಗುವ ವೇಳೆಗೆ ಅವರು
ಆ ರೂಮಿನ ಬಾಗಿಲ ಚೌಕಟ್ಟಿನಲ್ಲಿ ನಿಂತಿದ್ದಾರೆ ನನ್ನನ್ನು ಬರಮಾಡಿಕೊಳ್ಳುವುದಕ್ಕಾಗಿ. ನಾನು ಕಾರಿನಿಂದ ಇಳಿದ ಕೂಡಲೇ ಅವರು ಶೇಕ್ ಹ್ಯಾಂಡ್ ಕೊಡಲು ಕೈಚಾಚಿ ನನ್ನ ಬಳಿ ಬಂದು ನಗುಮುಖದಿಂದ ಹೇಳಿದರು, ಮಿರ್ಜಾ, ಯು ಮಸ್ಟ್ ಬಿ ದಿ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ಟುಡೇ. ನಾನು, ಅದೇನು ಸಂದರ್ಭ ಮಿರ್ಜಾ? ಆಗೋ ಕೇಳುತ್ತಿಲ್ಲವೇ ರೇಡಿಯೋ? ಶ್ರೀಮನ್ ಮಹಾರಾಜರು ನೀನು ಇಷ್ಟು ವರ್ಷವೂ ಬೇಡುತ್ತಿದ್ದದ್ದನ್ನು ಕೊಡುತ್ತಿದ್ದಾರೆ. ಜವಾಬ್ದಾರಿ ಸರ್ಕಾರ ಬಂದಿತು. ಅದೇ ತಾನೇ ನಿನ್ನ ತಪಸ್ಸು. ಆ ಮಾತು ಅಂದಿನಿಂದ ಇಂದಿನವರೆಗೂ ದಿನದಿನವೂ ಕ್ಷಣಕ್ಷಣವೂ ನನ್ನೆದುರಿಗೆ ಬಂದು ನಿಲ್ಲುತ್ತಿದೆ.